ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಹನುಮಂತರಾಜು ಅವರ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಯಲಚಗೆರೆಯಲ್ಲಿ ಜನಸಾಗರ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಯಲಚಗೆರೆಯಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಹನುಮಂತರಾಜು ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕ ಹಾಗೂ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಗಿರುವ ಹನುಮಂತರಾಜು ಅವರು ಸಮಾಜ ಸೇವೆಯ ಮೂಲಕ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಭಿಮಾನಿ ದೇವರ ಜನ್ಮದಿನ ಆಚರಿಸಲು ಯಲಚಗೆರೆಯಲ್ಲಿ ಮುಂಜಾನೆಯಿಂದಲೇ ಜನಸಾಗರ ಹರಿದು ಬಂತು. ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಹಾರ ಹಾಕಿ ಸಂಭ್ರಮಿಸಿದರು. ಅಣ್ಣ ಹಾಗೆ ನೋಡ್ರಿ ಒಂದ್ಸರಿ. ಅರುಣ ಅಣ್ಣ ಒಂಚೂರು ಈ ಕಡೆ. ಗೋಪಿ ಅಣ್ಣ ಒಂದ್ ಸೆಕೆಂಡ್ ನೋಡ್ಬಿಡು. ಹನುಮಂತರಾಜು ಮತ್ತು ಅವರ ಕುಟುಂಬದವರು ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಿ ದಾನವಾಗಿ ನೀಡಿದರು. ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಜನರ ಉಪಯೋಗಕ್ಕಾಗಿ ಉದ್ಘಾಟಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗೋಪಿ ಮತ್ತು ಅರುಣ್ ಕುಮಾರ್, ಹನುಮಂತರಾಜು ಅಣ್ಣ ಅವರು ಯಾವಾಗಲೂ ಜನರ ಬಗ್ಗೆ ಯೋಚಿಸುತ್ತಾರೆ. ಅವರ ಜನ್ಮದಿನದಂದು ಏನಾದರೂ ಒಂದು ಸಮಾಜಕ್ಕೆ ಹಿತವಾಗುವ ಕಾರ್ಯಗಳನ್ನು ಮಾಡುತ್ತಾರೆ. ಮಕ್ಕಳಿಗೆ ಶಾಲೆ ಮತ್ತು ಗ್ರಾಮಸ್ಥರಿಗೆ ನೀರಿನ ಘಟಕ ಕೊಟ್ಟಿದ್ದಾರೆ. ಇದು ನಮಗೆ ಹೆಮ್ಮೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪಿಎಂಸಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಿಸ್ತಿದ್ದೀವಿ. ಇವರು ನಮ್ಮ ತಾಲೂಕಿನ ಕಾಂಗ್ರೆಸ್ನ ಮುಖಂಡರು, ಸಜ್ಜನ ರಾಜಕಾರಣಿಗಳು. ಇವ್ರಿಗೆ ಹುಟ್ಟುಹಬ್ಬದಂದು ನಾವು ಇವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರಗಳು ಮತ್ತು ಜನರ ಸೇವೆ ಮಾಡ್ಕೊಳಕ್ಕೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅವಕಾಶ ಸಿಗಲಿ. ಈಗ ಆಲ್ರೆಡಿ ಇವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಇವತ್ತಿನ ದಿನ TAPCMC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ದೇವರು ಇನ್ನೂ ಒಳ್ಳೆ ಹುದ್ದೆಯಲ್ಲಿ ಸೇರಿಸಿ ಇನ್ನೂ ಜನರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಶುಭ ಹಾರೈಸ್ತಿದ್ದೀನಿ. ವಿಶೇಷ ಏನಿಲ್ಲ, ಮುಂದೆ ಇನ್ನು ಜನರ ಸೇವೆ ಇದೇ ರೀತಿಯಲ್ಲಿ ಇನ್ನೂ ಉತ್ತಮವಾಗಿ ಮಾಡಲಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಅಭಿಮಾನಿಗಳು ಇವ್ರಿಗೆ ಇವತ್ತಿಂದ ಅಂತ ಏನಿಲ್ಲ. ಇವರು ರಾಜಕೀಯ ಪ್ರವೇಶ ಮಾಡೋಕ್ಕಿಂತ ಮುಂಚೆಯಿಂದನೂ ಅಭಿಮಾನಿಗಳು ಇವ್ರಿಗೆ ತುಂಬ ಜನ ಇದ್ದಾರೆ. ಹಿತೈಷಿಗಳಿದ್ದಾರೆ, ಸ್ನೇಹಿತರುಗಳಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ, ಅವ್ರಿಗೆ ವಿಶ್ವಾಸ ಮಾಡ್ತಿದ್ದಾರೆ. ಹೆಚ್ಚಿನದಾಗಿ ಸರಳ ವ್ಯಕ್ತಿ ಇವರು, ಸರಳ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದರಿಂದ ಇವರಿಗೆ ಒಂದು ಒಳ್ಳೆ ಜನ ಬೆಂಬಲ. ಜೀವಿನೇ ಹೌದು, ಸರಳ ಸ್ನೇಹ ಜೀವಿ. ಸಮಾಜ ಸೇವೆಯ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಪ್ರಿಯರಾಗಿರುವ ಹನುಮಂತರಾಜು ಅವರಿಗೆ ವಿವಿಧ ಸಂಘಟನೆಗಳಿಂದ ಶುಭಾಶಯಗಳ ಮಹಾಪೂರ ಹರಿದು ಬಂತು. ಇವರೊಬ್ಬ ಅಜಾತ ಶತ್ರು ವ್ಯಕ್ತಿ, ತುಂಬಾ ಸರಳ ವ್ಯಕ್ತಿ, ಸರಳ ಜೀವಿ ಅಂತ ಹೇಳ್ಬೋದು. ಇವರು ಏನು ಇವರ ರಾಜಕೀಯ ಹಿನ್ನೆಲೆ ನೋಡಿದಾಗ ಇವರು ಗೆದ್ದಿರುವಂತ ಒಂದು ಗ್ರಾಮದಲ್ಲಿ ತುಂಬಾ ಪಾಳು ಬಿದ್ದಂತ ರೋಡ್ಗಳನ್ನ ಮಾಡಿದ್ರು, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರು. ಆಮೇಲೆ ಕುಡಿಯುವ ನೀರಿನ ಘಟಕ ಮಾಡಿದ್ರು. ಆಮೇಲೆ ಇವರು ಪ್ರತಿ ವರ್ಷ ಇವ್ರ ಬರ್ತಡೆಗೆ ಏನಾದ್ರು ಒಂದು, ಯಾರಿಗಾದ್ರೂ ಒಂದು ಏನಾದ್ರು ಅನ್ನದಾನ ಇನ್ನೊಂದು ಮತ್ತೊಂದು ಮಾಡ್ಕೊಂಡೇ ಬಂದಿದ್ದಾರೆ. ಅವತ್ತಿಂದನೂ ಅಷ್ಟೇ ಇವ್ರ ಕೈಲಾದಂತದ ತುಂಬಾ ಒಂದು ಅನುಕೂಲ ಏನಾಗುತ್ತೆ ಇವ್ರ ಕೈಲಿ ಜನಕ್ಕೆ ಅನುಕೂಲ ಮಾಡ್ತಿದ್ದಾರೆ. ರಾಜಕೀಯದಲ್ಲೂ ಅಷ್ಟೇ, ರಾಜಕೀಯದಲ್ಲೂ ಇವರು ಯಾವುದೇ ಒಂದು ವೈಷಮ್ಯ ಇಲ್ಲದೆ, ಯಾವುದೇ ಒಂದು ಶತ್ರುತ್ವ ಇಲ್ಲದೆ, ಇಲ್ಲಿವರೆಗೂ ಒಂದೇ ಒಂದು ಭ್ರಷ್ಟಾಚಾರದ ಒಂದು ಆರೋಪ ಇಲ್ಲದೆ, ಇಲ್ಲಿವರೆಗೂ ಸರಳವಾಗಿ ತುಂಬಾ ಅತ್ಯಂತ ಚೆನ್ನಾಗಿ ರಾಜಕೀಯ ಒಂದು ಇದನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಇಂಥ ವ್ಯಕ್ತಿಗಳು ರಾಜಕೀಯದಲ್ಲಿ, ಇವ್ರಿಗೂ ಇಂಥ ವ್ಯಕ್ತಿಗಳಿಗೆ ರಾಜಕಾರಣದಲ್ಲಿ ಮತ್ತೆ ಜನಗಳು ಇಂಥ ವ್ಯಕ್ತಿಗಳಿಗೆ ಅವಕಾಶ ಕೊಡ್ಬೇಕು, ಆಯ್ತಾ. ಇವರು ಎಲ್ಲಿವರೆಗೂ ಇವ್ರಿಗೆ ನನಗ್ ಗೊತ್ತಿರಂಗೆ ಇವ್ರಿಗೆ ಶತ್ರುಗಳೇ ಇಲ್ಲ. ಯಾಕಂದ್ರೆ ಅಂತಂತ ಸರಳ ವ್ಯಕ್ತಿ, ಯಾವುದಕ್ಕೂ ಮಾಡಲ್ಲ. ಇಲ್ಲಿವರೆಗೂ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವಿಲ್ಲದೆ ಇಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ರಾಜಕಾರಣವನ್ನ ನಿಭಾಯಿಸ್ಕೊಂಡ್ ಬಂದಿದ್ದಾರೆ. ಇವರು ಯಾವುದೇ ಪಕ್ಷದಲ್ಲಿರ್ಲಿ, ಇವ್ರು ಯಾವುದೇ ಪಕ್ಷದಲ್ಲಿ ಇದ್ರು ಜನ ಇವ್ರಿಗೆ ಬೆಂಬಲ ಮಾಡ್ತಾರೆ.
ಯಾಕಂದ್ರೆ ಆ ರೀತಿಯಾದಂಥ ರಾಜಕೀಯ ಜೀವನ ಇವ್ರದ್ದು. ತುಂಬಾ ಸರಳ ವ್ಯಕ್ತಿ. ಇಂಥ ವ್ಯಕ್ತಿಗಳಿಗೆ ದೇವರು ಇನ್ನ ಆರೋಗ್ಯ ಆಯಸ್ಕೊಟ್ಟು ರಾಜಕಾರಣದಲ್ಲಿ ಒಳ್ಳೆ ಹುದ್ದೆಗಳನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಇವರ ಹುಟ್ಟುಹಬ್ಬದಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಸರ್ ಅದೇ ಇವತ್ತಿಗೆ ಕೆಲವರು ದುಂದು ವೆಚ್ಚನ ಮಾಡ್ತಾರೆ ಆಯ್ತಾ, ಏನೇನೋ ಒಂದು ಆಡಂಬರದ ಒಂದು ಬರ್ತಡೇ ಅದು ಇದು ಮಾಡ್ತಾರೆ. ಆದ್ರೆ ಅವರು ತಾನು ಹುಟ್ಟೂರಿಗೆ ಒಂದು ಶಾಲೆಯನ್ನೇ ಕಟ್ಟಿಸ್ಕೊಟ್ಟಿದ್ದಾರೆ. ಆಮೇಲೆ ಕುಡಿಯುವ ನೀರಿನ ಘಟಕ ಮಾಡಿಸಿದ್ದಾರೆ. ನೋಡಿ, ತನ್ನ ಗ್ರಾಮಕ್ಕೆ ಏನು ಬೇಕು ಅಂತ ತಿಳ್ಕೊಂಡು ಆ ಗ್ರಾಮಕ್ಕೆ ರಸ್ತೆ ಮಾಡಿಸಿದ್ರು, ಕುಡಿಯುವ ನೀರಿನ ಘಟಕ ಮಾಡಿಸಿದ್ರು, ಶಾಲೆ ಮಾಡಿಸಿದ್ರು. ಇಂಥ ವ್ಯಕ್ತಿಗಳು ರಾಜಕಾರಣದಲ್ಲಿದ್ರೆ ಖಂಡಿತವಾಗ್ಲೂ ಜನಗಳಿಗೆ ಒಳ್ಳೇದಾಗುತ್ತೆ. ನಾವು ಇದನ್ನೇ ಬಯಸ್ತೀವಿ.